ನಮಸ್ಕಾರ ವೀಕ್ಷಕರೇ, ವಾರ್ತಾ ಮಾಧ್ಯಮ ಸುದ್ದಿವಾಹಿನಿಗೆ ಸ್ವಾಗತ. ಹರಿಹರ ನಗರದ ಜೆಸಿ ಬಡಾವಣೆಯ ಹಳ್ಳದ ರಸ್ತೆಯ ಕಾಮಗಾರಿಯನ್ನು ಹರಿಹರ ಶಾಸಕರಾದ ಬಿಪಿ ಹರೀಶ್ ರವರು ಇಂದು ಭೂಮಿ ಪೂಜೆಗೆ ಪಾಲ್ಗೊಂಡು ಕಾಮಗಾರಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಪೌರಾಯುಕ್ತರಾದ ಈರಮ್ಮ, ಎಇಇ ವಿನಯ್, ಕಾವೇರಿ, ನಗರಸಭೆಯ ಸದಸ್ಯರಾದ ಆಟೋ ಹನುಮಂತ, ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷರು, ಉಪಾಧ್ಯಕ್ಷರು, ಮುಖಂಡರು ಉಪಸ್ಥಿತರಿದ್ದರು. ಚಿನ್ನಪ್ಪ ಕಾಂಪೌಂಡ್ ಮತ್ತೆ ಮೂರ್ಕಲ್ ಕಾಂಪೌಂಡ್, ಜೆಸಿ ಬಡಾವಣೆ ಅಲ್ಲಿಂದ ಜೆಸಿ ಬಡಾವಣೆಗೆ ಹೋಗ್ಲಿಕ್ಕೆ ಇದ್ದಂಥದ್ದು ಒಂದೇ ರಸ್ತೆ, ಅದು ಶಿವಮೊಗ್ಗ ರಸ್ತೆ. ಏನಾದರೂ ಶಿವಮೊಗ್ಗ ರಸ್ತೆಗೆ ತೊಂದರೆ ಆದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈ ಎರಡು ಭಾಗದ ಸಂಪರ್ಕ ಕಡಿತಗೊಳ್ತಾ ಇತ್ತು. ಹಾಗಾಗಿ ಹಿಂದೆ ಶಾಸಕನಾಗಿದ್ದಂಥ ಸಂದರ್ಭದಲ್ಲಿ ಈ ಒಂದು ಬ್ರಿಡ್ಜ್ ಮಾಡುವುದರ ಮೂಲಕ ಈ ಎರಡು ಎಕ್ಸ್ಟೆನ್ಷನ್ಗಳಿಗೆ ಉತ್ತಮವಾದಂಥ ದಾರಿ ಆಯಿತು. ಆದರೆ ಆ ರಸ್ತೆ ಭಾಳಷ್ಟು ಹಾಳಾಗಿರೋ ಕಾರಣ ಈಗ ನಗರಸಭೆ ವತಿಯಿಂದ ಸುಮಾರು 4.5 ಲಕ್ಷ ಹಣವನ್ನು ಖರ್ಚು ಮಾಡಿ ಕಾಂಕ್ರೀಟ್ ರಸ್ತೆಯನ್ನು ಈ ಸಂದರ್ಭದಲ್ಲಿ ನಗರಸಭೆಯಿಂದ ನಡೆಸ್ತಾ ಇರ್ತಕ್ಕಂಥ ಪೂಜಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಇದಕ್ಕೆ ಭಾಳಷ್ಟು ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಕೂಡ ಮನವಿಯನ್ನು ಸದಾ ಸಲ್ಲಿಸ್ತಾ ಇದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ನಡೆಸ್ತಾ ಇದ್ರು. ಹಾಗಾಗಿ ಈ ಒಂದು ಪೂಜಾ ಕಾರ್ಯಕ್ರಮ ಮತ್ತು ಈ ಒಂದು ಕಾಮಗಾರಿಯಿಂದ ಹರಿಹರದ ಈ ಎರಡು ಪ್ರದೇಶಗಳಿಗೆ ರಸ್ತೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತನಾಡಿ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತು ಕರ್ನಾಟಕ ರಕ್ಷಣೆ ನಿರಂತರ ಹೋರಾಟದ ಮೇಲೆ 15 ವರ್ಷಗಳ ಕಾಲ ನದಿ ಬಿದ್ದಿರೋಂಥ ರೋಡ್ಗಳು ಇದು. ಯಾರು ಇವತ್ತು ಅಧಿಕಾರಿಗಳನ್ನು ಗಮನ ಹರಿಸಿ ಇವತ್ತು ರೋಡ್ಗಳನ್ನು ಚಾಲನೆ ಕೊಡೋಕ್ಕೆ ಮಾನ್ಯ ಅಧಿಕಾರಿಗಳೆಲ್ಲ ಆಗಮಿಸ್ತಿದ್ದಾರೆ. ಅವರು ಶಾಸಕರಾದಂಥ ಹರೀಶ್ ಅಣ್ಣವರು ಕೂಡ ಈ ಗುದ್ಲಿ ಪೂಜೆಯನ್ನು ಪ್ರಾರಂಭ ಮಾಡ್ತಾರೆ. ನಾವು 15 ವರ್ಷಗಳ ಕಾಲ 3 ಬಾರಿ ಹೋರಾಟ ಮಾಡಿದ್ವಿ. ಜಾಗದಲ್ಲಿ 3 ಬಾರಿ ಹೋರಾಟ ಮಾಡಿದರೂ ಕೂಡ ಸಂಬಂಧಪಟ್ಟ ಯಾವ ಅಧಿಕಾರಿಗಳನ್ನು ಸ್ಪಂದಿಸಲಿಲ್ಲ. ಹಿಂದೆ ಕಮಿಷನರ್ ಆದರೂ ಕೂಡ ಅವರು ಬಂದು ಆಶ್ವಾಸನೆ ಕೊಟ್ಟರು, ಇನ್ನೊಬ್ಬರು ಕಮಿಷನರ್ ಬಂದರು, ಅವರು ಆಶ್ವಾಸನೆ ಕೊಟ್ಟರು, ಇನ್ನೊಬ್ಬರು ಕಮಿಷನರ್ ಬಂದುಬಿಟ್ಟು ಇದೇನೇ ಇದ್ದರೂ ಕೂಡ ನಿಮ್ಮ ಹೋರಾಟಕ್ಕೆ ನಾನು ಜೈ ಕೊಡಿಸ್ತೇನೆ ಅಂತೇಳಿ ವಿನಯ್ ಸರ್ ಇವತ್ತು ವಿನಯ್ ಸರ್ ಬಂದಾಗ ನಮ್ಗೆ ಹೇಳಿದರು, ಈ ಸೈಡ್ ವಾಲ್ ಕೂಡ ಮಾಡ್ತೀನಿ, ಈ ರೋಡು ಕೂಡ ಮಾಡ್ತೀನಿ. ನಿಮ್ಮ ಹೋರಾಟ ಹಲವಾರು ಬಾರಿ ಹೋರಾಟ ಮಾಡಿದ್ದೀರಾ. ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ರಾಜ್ಯಾಧ್ಯಕ್ಷರು ಪ್ರವೀಣ್ ಶೆಟ್ಟರು ಕೂಡ ಇದೆಲ್ಲನೂ ಗಮನಿಸ್ತಿದ್ದಾರೆ. ರಾಜ್ಯಾಧ್ಯಕ್ಷರು ಕೂಡ ಯಾವ ರಾಜಕಾರಣಿಗಳನ್ನ ಒತ್ತಡಕ್ಕೆ ಈ ಕಾರ್ಯಕ್ರಮ ನಡೀತಾ ಇಲ್ಲ. ಇದು ಅಧಿಕಾರಿಗಳ ಒಂದು ಕಾರ್ಯಕ್ರಮ. ಇದು ಅಧಿಕಾರಿಗಳೇ ಈ ಕಾರ್ಯವನ್ನು ನಿರ್ಮಿಸ್ತಿದ್ದಾರೆ. ಅವ್ರಿಗೆ ಯಾವತ್ತೂ ನಾವು ಚಿರಋಣಿ ಆಗ್ತೀವಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವಾಗಲೂ ಕೂಡ ಈ ರೋಡಿಗೆ ಏನು ಹೋರಾಟ ಮಾಡಿದ್ದೀವಿ ಎಲ್ಲ ಸಾರ್ವಜನಿಕರು ಕೂಡ ಇದಕ್ಕೆ ಒಂದು ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಹಂಗಾಗಿ ತಕ್ಷಣವೇ ಈ ರೋಡ್ ಆಗ್ತಾಯಿದೆ. ಅವ್ರು ಯಾವತ್ತೂ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಧಿಕಾರಿ ವಿನಯ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಬೇಕೇ ಬೇಕು. ಆತ್ಮೀಯರೇ, ಏನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹರಿಹರ ತಾಲೂಕು ವತಿಯಿಂದ ಏನು ಈ ಒಂದು ಹರಿಹರ ಜೆಸಿ ಬಡಾವಣೆಯ ಈ ಒಂದು ಹಳ್ಳದ ರಸ್ತೆಗೆ ಕಾಂಕ್ರೀಟ್ ರಸ್ತೆ ಮಾಡ್ಬೇಕಂತೇಳಿ ಸತತವಾಗಿ ಸುಮಾರು ಒಂದು 10 ವರ್ಷ ಕಾಲ ಹೋರಾಟ ಮಾಡ್ತಾನೆ ಇದ್ವಿ. ನಾವು ಹಲವಾರು ಕಮಿಷನರ್ಗೆ ಬಂದು ಹೋದ್ರೆ ಅದು ಯಾರೂ ಮಾಡಲಿಲ್ಲ. ಆದರೆ ನಮ್ಮ ಏಡಲ್ಲಿ ವಿನಯ್ ಸರ್ ನಾವು ಗಮನಕ್ಕೆ ಆಗಿದ ತಕ್ಷಣ ಏನು ಅಂಬೇಡ್ಕರ್ ಪಾರ್ಕ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅದೇ ಈ ರೋಡಿಗೆ ಆಗಿರ್ಬೋದು, ಬೇಗನೆ ಅವ್ರು ಏನೋ ಎಸ್ಟಿಮೇಟ್ ಎಲ್ಲ ಪ್ಲಾನ್ ಮಾಡಿ ಇದು. ಯಾಕಂದ್ರೆ ಜನರಿಗೆ ಇಲ್ಲಿ ಸುಮಾರು ಏನಿಲ್ಲ ಅಂದರೂ 1,2-3 ಸಾವಿರ ಶಾಲೆ ಮಕ್ಕಳು ಅಡ್ಡಾಡ್ತವೆ. ಇದು ಹರಿಹರದ ಒಂದು ಮಧ್ಯಭಾಗ. ಇವತ್ತು ಮೇನ್ ರೋಡ್ ಏನು ಬಂದಾದರೆ ಇದೇ ಭಾಗದಲ್ಲಿ ಸಾವಿರಾರು ವಾಹನಗಳು ಅಡ್ಡಾಡುವಂಥ ಜಾಗ. ಅಂಥ ಒಂದು ಜಾಗಕ್ಕೆ ಇವತ್ತೇನು ಮಾನ್ಯ AWS ವಿನಯ್ ಸರ್ ಇವತ್ತು ನಾವು ಹೇಳಿದ ತಕ್ಷಣ ನಮ್ಮ ಮನವಿಗೆ ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಇವತ್ತು ಈ ಒಂದು ರಸ್ತೆಯನ್ನು ಮಾಡಲಿಕ್ಕೆ ನಮ್ಮ ಮಾನ್ಯ ಶಾಸಕರಾದ BP ಹರೀಶ್ ಅವರು ಬರ್ತಿದ್ದಾರೆ. ಇವತ್ತು ಹರಿಹರ ಅಂತಕ್ಕಂಥದ್ದು ಈ ನಮ್ಮ MLA ಅಂದರೆ ಅಭಿವೃದ್ಧಿ ಅಂತಕ್ಕಂಥ ಕಾಣ್ತಾ ಇದ್ದೀವಿ. ಇವತ್ತು ಅವರ ಒಂದು ಅವಧಿಯಲ್ಲೇ ಇವತ್ತು ಹರಿಹರ ಅಂತಕ್ಕಂಥ ಹಲವಾರು ಭಾಗದ ಅಭಿವೃದ್ಧಿ ಆಗಿದೆ. ನಾವೆಲ್ಲ ಹರಿಹರದ ಅಭಿವೃದ್ಧಿ ಅಂತಂದರೆ ನಾವು BP ಹರೀಶ್ ಸರ್ ಅಂತ ಅನ್ಬೇಕು. ಕೆಲವು ಬೇರೆ ಬೇರೆ ಟೀಕೆ ಟಿಪ್ಪಣಿ ಮಾಡ್ತಾರೆ. ಆದರೆ ಇವತ್ತು ಹರಿಹರದಲ್ಲಿ ಇವತ್ತು ಹಲವಾರು ನೀವೆಲ್ಲ ಜನರಿಗೆ ಸಾರ್ವಜನಿಕ ಪ್ರತಿಯೊಬ್ಬರಿಗೂ ಗೊತ್ತಿದೆ, ಹರಿಹರಕ್ಕೆ ಅಭಿವೃದ್ಧಿಗೆ ಮೂಲ ಹರಿಕಾರ ಅಂದರೆ ಅದು BP ಹರೀಶ್ ಸಾಹೇಬರು. ಹಾಗಾಗಿ ನಮ್ಮ MLA ಸಾಹೇಬ್ರಿಗೆ ಅವ್ರ ಗಮನಕ್ಕೆ ಆಗಿದ ತಕ್ಷಣ ಕೂಡಲೇ ಒಂದು ಹಳ್ಳದ ರಸ್ತೆಯನ್ನು ದುರಸ್ತಿ ಮಾಡಿ ಕಾಂಕ್ರೀಟ್ ರಸ್ತೆ ಮಾಡ್ಬೇಕಂತೇಳಿ ಅಧಿಕಾರಿ ತಾಕೀತು ಮಾಡಿದ ತಕ್ಷಣ ಇವತ್ತೇನು ಮಾನ್ಯ ಶಾಸಕರು ಗುದ್ಲಿ ಪೂಜೆ ಮಾಡೋಕೆ ಬರ್ತಿದ್ದಾರೆ. ಏನು ನಮ್ಮ ಕರ್ನಾಟಕ ರಕ್ಷಣೆಗೆ ಪ್ರವೀಣ್ ಶೆಟ್ಟಿ ಒಂದು ಬಣದ ಒಂದು ಹೋರಾಟಕ್ಕೆ ಇದು ಸಂದ ಜಯ. ಅದೇ ರೀತಿ ಒಂದು ನಮ್ಮ ಸ್ಮಾರ್ಟ್ ನ್ಯೂಸ್ ಚಾನಲ್ ಅವರು ನಿರಂತರವಾಗಿ ವರದಿ ಮಾಡ್ತಾಯಿದ್ರು ನಮ್ಮ ಜೊತೆಗಿದ್ದು. ಆ ಒಂದು ಚಾನಲ್ಗೂ ಸಹ ನಾವು ಶುಭವನ್ನು ಕೋರ್ತಾ ಇದ್ದೀವಿ. ಮತ್ತೊಮ್ಮೆ ಇದೇನು ಇವತ್ತು
ಸಾರ್ವಜನಿಕರಾಗಿ ಯಾವತ್ತೂ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಂತಕ್ಕಂಥ ಧ್ವನಿ ಎತ್ತಿದ್ವಿ. ಹಾಗಾಗಿ ನಮ್ಮ ವೇದಿಕೆಯ ಒಂದು ಹೋರಾಟದ ಪ್ರತಿಫಲವೇ ಇವತ್ತು ಈ ಒಂದು ರಸ್ತೆ ಅಂತಕ್ಕಂಥದ್ದು ಹೇಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಬೇಗನೆ ಸಾವಿರಾರು ಜನರು ಓಡೋದಕ್ಕೆ ರಸ್ತೆ ಅನುವು ಮಾಡಿಕೊಡಲಿ. ಅದೇ ರೀತಿ ಸುಭಾಷ್ ಅಣ್ಣವ್ರು ಕಂಟ್ರಾಕ್ಟರ್ ಅವರು ಸಮೇತ ಅವರು ಸ್ಪಂದನೆ ಮಾಡಿ ಬೇಗನೆ ಈ ಒಂದು ಮೇಡಮ್ ಕಾವೇರಿ ಮೇಡಮ್ ಅವರಾಗಿರ್ಬೋದು, ಮನೆ ಪೌರಾಯುಕ್ತರಾಗಿರ್ಬೋದು, MLA ಸಾಹೇಬರಾಗಿರ್ಬೋದು, ಈ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತೇಳಿ ಈ ಒಂದು ರಸ್ತೆಯನ್ನು ಇವತ್ತು ನಿರ್ಮಾಣ ಮಾಡ್ತಿರೋ ಗುದ್ಲಿ ಪೂಜೆ ಬಂದಿದೆ. ಅವ್ರು ನಾವು ನಮ್ಮ ವೇದಿಕೆಯಿಂದ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಎಲ್ಲ ನನ್ನ ಮಿತ್ರರೇ ಹಾಗೂ ಇಲ್ಲಿರುವ ಸಭಿಕರೇ, ಈಗಾಗಲೇ ನಮ್ಮ ರಮೇಶ್ ಮಾನ್ಯವರು ಮತ್ತು ಪ್ರೀತಮ್ ಬಾಬು ಅವರು ಮಾತಾಡಿದ ಹಾಗೆ ಇದು ನಮ್ಮ ಬರೀ ಮೊದಲನೇ ಜಯ ಅಲ್ಲ. ಇದು ನಾವು ಯಾವಾಗ ಹೋರಾಟ ಮಾಡ್ತಾಯಿದ್ದೀವಿ ಜಯ ಸಿಗ್ತೇನೆ ಇದೆ. ಅದಕ್ಕೆ ಕಾರಣ ಎಲ್ಲ ನಿಮ್ಮದೆಲ್ಲ ಸಾರ್ವಜನಿಕರ ಸಹಕಾರ ಮತ್ತು TVಯವರ ಸಹಕಾರ. ಮತ್ತು ಇನ್ನೊಂದು ವಿಚಾರ ಏನಂದರೆ, ನಮ್ಮ ಹರಿಹರ ನಗರದ ವಿಶೇಷ ಏನಂತ ಹೇಳಿದ್ರೆ, ಮಗು ಹತ್ತು ಸಾಕಾಗಿ ಅವನು ICUನಲ್ಲಿ ಸೇರಬೇಕು. ಆವಾಗ ಎಚ್ಚರ ವಹಿಸ್ತಾರೆ ಅಧಿಕಾರ ಆಗಲಿ ಪ್ರಜಾಪ್ರತಿನಿಧಿಗಳಾಗಲಿ. ಆದರೆ ನಮ್ಮ ಅದೃಷ್ಟವಶಾತ್ ಅಂದರೆ ವಿನಯ್ ಕುಮಾರ್ ಅವರು ಒಳ್ಳೆಯ ಅಧಿಕಾರಿ ಸಿಕ್ಕಿದ್ದಾರೆ. ನಮ್ಮ ಒಂದು ಮಾತಿಗೆ ನಮ್ಮ ಒಂದು ಹೋಗೊಟ್ಟು ಮನಸ್ಸಿಗೆ ಹಚ್ಕೊಂಡು ಅವರು ಇವತ್ತೇನು ಈ ರೋಡ್ ಎಂಥದ್ದು ಹೇಳಿದ್ರೆ ಎಲ್ಲ ಚಿಕ್ಕ ಮಕ್ಕಳು, ಶಾಲಾ ಮಕ್ಕಳು, ಮುದುಕರು ಎಲ್ಲರೂ ಅಡ್ಡಾಡ್ತಿದ್ದಾರೆ. ಆಮೇಲೆ ಭಾಳಷ್ಟು ಜನ ಕೈಕಾಲು ಮುರ್ಕೊಂಡಿದ್ದಾರೆ. ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟ ಏನಂದರೆ, ಕೈಕಾಲು ಮುರ್ಕೊಂಡು ಆಸ್ಪತ್ರೆ ಸೇರಿದ್ದಾರೆ. ಅಂಥವ್ರಿಗೂ ನಾವು ಚಿಕಿತ್ಸೆ ಕೊಟ್ಟಿದ್ದೀವಿ. ಇನ್ನು ಭಾಳ ಮಾತಾಡೋದು. ಹರಿಹರ ಹೇಗಿದೆ ಅಂದರೆ ಒಂಥರ ನಿರ್ಗತಿಕರ ಊರು. ತಬ್ಬಲಿ ನೀನಾದ ಮಗನೇ ಅಂತಾರಲ್ಲ, ತಬ್ಬಲಿ ಊರು ನಮ್ಮದು. ಕಾರಣ ಅಂತ ಹೇಳಿದ್ರೆ ಜನರು ಅಷ್ಟೇ ನಾವೆಷ್ಟೆಲ್ಲ ಕಷ್ಟಪಡ್ತೀವಿ, ನಮಗೆಲ್ಲ ಯಾಕೆ ಬೇಕಾಗಿತ್ತು ಹೇಳಿ. ನಮಗೂ ಮನೆ ಮಠ ಹೆಂಡತಿ ಮಕ್ಕಳು ಇದ್ದಾರೆ. ಊರು ಎಲ್ಲ ಕೆಲಸ ಬಿಟ್ಟು ಇವರು ವ್ಯವಹಾರಸ್ಥರು. ಯಾರು ಆನೆ. ಆಮೇಲೆ ಪ್ರೀತಮ್ ಬಾಬು ಅವರು ಲೆಕ್ಚರರು. ಕೆಲಸ ಬಿಟ್ಟು ನಮ್ಗೆ ಯಾಕೆ ಬೇಕಾಗಿತ್ತು? ಅರ್ಥ ಮಾಡಬೇಕು, ಜನಾದರೂ ಅರ್ಥ ಮಾಡ್ಕೋಬೇಕು. ನಮ್ಗೆ ಅಷ್ಟೇ ಎಲ್ಲ ಇದ್ದಿರೋದು. ನೋವು ಎಲ್ಲರಿಗೂ ಇರಬೇಕಾಗಿದೆ. ಆ ನೋವನ್ನು ನಾವು ಈ ಮೂಲಕ ಪ್ರತಿಭಟನೆ ಮಾಡೋಕ್ಕೆ ಮೂಲಕ ನಾವು ಸಕ್ಸಸ್ ಆಗಿದ್ದೀವಿ. ಈ ಒಂದು ಗುದ್ದಲಿ ಪೂಜೆಗೆ ನಮ್ಮ ಆತ್ಮೀಯ ಶಾಸಕರು, ನಮ್ಮ ಸ್ನೇಹಿತರಾದಂಥ BP ಹರೀಶ್ ಅವರು ಬರಲಿದ್ದಾರೆ. ಒಂದು ಸಂತೋಷ ವಿಚಾರ. ಅದ್ರ ಜೊತೆಗೆ ಅಧಿಕಾರಿಗಳಿಗೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಸುಮಧುರವಾಗಿರ್ತಕ್ಕಂಥ ಸಮಯದಲ್ಲಿ ಶ್ರೀ ಮಾನ್ಯ MLA ಅವರಾದ ಶ್ರೀ ಹರೀಶ್ರವರಿಗೆ ಮತ್ತು ಇಲ್ಲಿರ್ತಕ್ಕಂಥ ಸರ್ವ ಪದಾಧಿಕಾರಿಗಳು, ರಕ್ಷಣಾ ವೇದಿಕೆಯ ಸರ್ವ ಪದಾಧಿಕಾರಿಗಳು ಈಗ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥದ್ದು ಈ ಬ್ರಿಡ್ಜಿನ ಅವ್ಯವಸ್ಥೆ, ರಸ್ತೆಯ ಅವ್ಯವಸ್ಥೆ, ಆ ಅವ್ಯವಸ್ಥೆಯನ್ನು ಕಂಡು ಸುವ್ಯವಸ್ಥೆಯನ್ನು ಮಾಡೋದಕ್ಕಾಗಿ ಹೋರಾಟ ಅಂತಕ್ಕಂಥದ್ದು ಈಗಾಗಲೇ 3-4 ವರ್ಷಗಳ ಮೇಲ್ಪಟ್ಟು ಇದರ ಸಾಧನೆ ಇದೆ. ಆ ಸಾಧನೆಗೆ ತಕ್ಕಂತೆ ಇವತ್ತು ಅವರು ಸಾಧನೆಗೆ, ಅವರ ಆಸೆಗೆ ಫಲಿಸುವಂಥ ಒಂದು ಸಮಯನೂ ಇವತ್ತು ಒದಗಿದೆ. ಈಗಾಗಲೇ ಹಿಂದಿನವರು ಹೇಳಿದಂತೆ ಈ ಊರಿನಲ್ಲಿ ಈ ರಕ್ಷಣಾ ವೇದಿಕೆ ಪರವಾಗಿ ಊರಿನ ಎಲ್ಲ ಬೀದಿಗಳ ಕಾರ್ಯಕ್ರಮಗಳನ್ನು, ಎಲ್ಲ ಬೀದಿಗಳನ್ನು ಸುವ್ಯವಸ್ಥಿತ ಮಾಡುವ ವ್ಯವಸ್ಥೆಯಲ್ಲಿ ಹೋರಾಟ ಬಹಳ ಮುಂಚೂಣಿಯಲ್ಲಿದೆ. ಅದಕ್ಕೆ ಆ ಮುಂಚೂಣಿಯಲ್ಲಿರ್ತಕ್ಕಂಥ ಕಾರ್ಯ ಸಾಧಕರು ಏನಿದ್ದಾರೆ ಸರ್ವ ಪದಾಧಿಕಾರಿಗಳಿಗೆ ನಾನು ಈ ಎಲ್ಲ ಓಣಿಯ ಪರವಾಗಿ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಈಗಾಗಲೇ ಹಿಂದೆ ಹೇಳಿದಂತೆ ಸುಮಾರು ಈ ಹರಿಹರ ಭಾಗದ, ದಕ್ಷಿಣ ಭಾಗದ 30% ಅಂದರೆ ಮೇನ್ ರೋಡು 30%, ಆ ಕಡೆ ಹರಿಹರೇಶ್ವರ ದೇವಸ್ಥಾನ ಬೈಪಾಸ್ 30%. ಅದು ಬಿಟ್ಟರೆ ಇದು 30%. ಹರಿಹರಕ್ಕೆ ಸುಮಾರು 30% ಜನಕ್ಕೆ ಇದರ ಸಹಾಯ ಸಿಗಲಿದೆ, ಅನುಕೂಲ ಆಗ್ತಾ ಇದೆ. ಈಗಾಗಲೇ ಹಿರಿಯರು ಹೇಳಿದಂತೆ ಎಲ್ಲರಿಗೂ ಈ ಮಾದರಿಯಾಗಿರ್ತಕ್ಕಂಥ ವ್ಯವಸ್ಥೆ, ಈ ರಸ್ತೆ ವ್ಯವಸ್ಥೆ, ಬ್ರಿಡ್ಜಿನ ಕಾರ್ಯ ಮತ್ತು ಇತ್ಯಾದಿ ತಡೆಗೋಡೆಗಳನ್ನು ಕಟ್ತಕ್ಕಂಥ ವ್ಯವಸ್ಥೆ, ಇವೆಲ್ಲವನ್ನು ಬಹಳ ಮುತುವರ್ಜಿಯಿಂದ ಕಾರ್ಯ ಮುಂದುವರಿಸಿದ್ದಾರೆ. ಅವರ ಕಾರ್ಯ ಸಾಧನೆಗೆ ನಾವು ಎಲ್ಲರೂ ಈ ಓಣಿ ಮತ್ತು ಆ ಕಡೆ ಓಣಿ ಅಂದರೆ JC ಬಡಾವಣೆ ಕಮ್ಮು ಮೂರ್ಕಲ್ ಕಾಂಪೌಂಡು ಎರಡು ಮಧ್ಯೆ ಇರ್ತಕ್ಕಂಥದ್ದು
ಎರಡು ಮಧ್ಯೆ ಇರೋದ್ರಿಂದ ಆ ಜೆ ಸಿ ಬಿ ಅಡ್ಯಾಡಿಯವ್ರು ನಮಗೆ ಸಂಬಂಧ ಇಲ್ಲ ಅನ್ನೋದು, ನಾವು ಮುರ್ಕಲ್ ಕಾಂಪೌಂಡ್ನವ್ರು ನಮಗೆ ಸಂಬಂಧ ಇಲ್ಲ ಅನ್ನೋದು, ಇದು ಮಧ್ಯಂತರವಾಗಿರ್ತಕ್ಕಂಥ ಹೋರಾಟ. ಈ ಮಧ್ಯಂತರ ಹೋರಾಟಕ್ಕೇ ಜೀವ ತಂದಿರತಕ್ಕಂಥದ್ದು ನಮ್ಮ ರಕ್ಷಣಾ ವೇದಿಕೆಯವರು. ಅದಕ್ಕೆ ಆ ರಕ್ಷಣಾ ವೇದಿಕೆಗೆ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಗೌರವಿತವಾಗಿರ್ತಕ್ಕಂಥ ಕಾರ್ಯ ಸಾಧನೆ ಮಾಡ್ತಕ್ಕಂಥದ್ದು ಮತ್ತೆ ಹೆಚ್ಚಿಗೆ ಭಗವಂತ ಅವರಿಗೆ ಶಕ್ತಿ ನೀಡಲಿ. ಈ ಊರನ್ನು ಮತ್ತೆ ಇಂಥ ರಸ್ತೆ, ನೀರು ಮತ್ತು ಇತರೆ ವ್ಯವಸ್ಥೆ, ಬೀದಿ ದೀಪ ಇತ್ಯಾದಿ ಏನು ವ್ಯವಸ್ಥೆ ಇದಾವೆ ಇಂಥವು ಕಾರ್ಯಗಳನ್ನು ಕೈಗೆ ಹೆಚ್ಚಿಕೊಂಡು ಮಾಡಲಿ ಅಂತ ತಿಳ್ಕೊಂಡು ನಾನು ಈ ಟಿ ವಿ ಮಾಧ್ಯಮದ ಸರ್ವ ಪದಾಧಿಕಾರಿಗಳಿಗೂ ಸಹಿತ ವಂದಿಸುತ್ತಾ, ನಿಮ್ಮೆಲ್ಲರಿಗೂ ಸಹಿತ ಕಾರ್ಯವನ್ನು ಹೊಂದಿಸ್ತಾ ಇರ್ತಕ್ಕಂಥ ಸರ್ವ ಪದಾಧಿಕಾರಿಗಳಿಗೂ ಮತ್ತೊಮ್ಮೆ ಶರಣನ್ನು ಹೇಳ್ತಾ ಮುಂದಿನ ಕಾರ್ಯ ಯಶಸ್ಪೂರ್ಣವಾಗಲಿ ಅಂತ